ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು. ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಸೌಂದರ್ಯಗೆ ತುಂಬಾ ಕೋಪ ಬರ್ತಾ ಇರುತ್ತೆ ದಿಶಾ ಮೇಲೆ. ಈ ದಿಶಾ ನಮ್ಮ ಚಿರುಗೆ ಏನು ಮೋಡಿ ಮಾಡಿದಾಳೋ ಗೊತ್ತಿಲ್ಲ. ಈ ಚಿರು ಅಂತೂ ದಿಶಾ ಮಾತನ್ನೇ ಕೇಳ್ತಾ ಇದ್ದಾನೆ. ಅಲ್ಲ, ಇಷ್ಟು ದಿನ ನಾನು ಹೇಳ್ದ ಹಾಗೆ ನನ್ನಿಂದ ಯಾವ ವಿಷಯನೂ ಕೂಡ ಮುಚ್ಚಿಡ್ತಾ ಇಲ್ಲ. ಆದರೆ ಈ ದಿಶಾ ಬಂದಮೇಲೆ ಅವಳು ಮಾತು ಕೇಳೋದು, ಅವಳು ಹೇಳಿದ್ದೇ ಸರಿ ಅನ್ನೋದು ಎಲ್ಲದಕ್ಕೂ ಅವಳನ್ನೇ ಮುಂದಿಡ್ತಾ ಇದ್ದಾನೆ. ಏನಿದ್ರ ಅರ್ಥ? ಈ ದಿಶಾ ಏನೋ ಮೋಡಿ ಮಾಡಿದ್ದಾಳೆ. ಚಿರು ತುಂಬಾ ಬದಲಾಗಿದ್ದಾನೆ, ಅಂದರೆ ತುಂಬಾ ಬದಲಾಗಿದ್ದಾನೆ. ಇಷ್ಟು ಬದಲಾಗಿದ್ದು ಯಾವತ್ತೂ ಕೂಡ ನಾನು ನೋಡಿಲ್ಲ. ಇದೆಲ್ಲ ದಿಶಾ ಬಂದ ಮೇಲೆ ನಾನು ಇವಳನ್ನ ಮೀರಿಸ್ಬೋದು ಅಂದ್ಕೊಂಡ್ರೆ ಇವಳೇ ನನಗೆ ಏಟ್ ಮೇಲೆ ಏಟ್ ಕೊಡ್ತಾ ಇದ್ದಾಳಲ್ಲ, ನನ್ನನ್ನು ಅವಮಾನ ಮಾಡ್ತಾ ಇದ್ದಾಳೆ. ಇದನ್ನು ನನ್ನಿಂದ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಸೌಂದರ್ಯ ರೂಮ್ನಲ್ಲಿ ಕೋಪ ಮಾಡ್ಕೊತಾ ಇರ್ತಾರೆ. ಮತ್ತು ಈ ಕಡೆ ಚಿರು ಮತ್ತು ದೀಪ ತುಂಬ ಖುಷಿಯಾಗಿರ್ತಾರೆ. ಹಸ್ಬೆಂಡು ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಈ ನಾನೇ ದೀಪ ಅಂತ ಹೇಳಬೇಕು ನಿಮಗೆ ಅಂತ ತುಂಬ ಖುಷಿ ಆಗ್ತಾಯಿದೆ. ಆದರೆ ಈಗಲೇ ಹೇಳಿದರೆ ಬೇಡ ಯಾವುದೇ ಕಾರಣಕ್ಕೂ ಈಗ ಹೇಳಲ್ಲ ನಾನು ಅಂತ ದೀಪ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾರೆ. ಆಗ ಚಿರು ಅವರು ದಿಶಾ ಅವರೇ ಏನು ಅನ್ನಿಸ್ತಾ ಇದೆ, ತುಂಬ ಖುಷಿ ಆಯ್ತಾ ಅಂತ ಕೇಳ್ತಾರೆ. ಅಯ್ಯೋ ಚಿರು ಅವರೇ ತುಂಬಾ ಖುಷಿ ಆಯಿತು, ಇವತ್ತು ನನಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ ಅಂತ ಇಲ್ಲಿ ದೀಪ ಹೇಳ್ತಾ ಇರ್ತಾರೆ. ಅದಕ್ಕೆ ಹೇಳೋದು ನೋಡಿ, ಅದಕ್ಕೆ ನಾನು ನಿಮಗೋಸ್ಕರನೇ ಬೈಕ್ ತೊಗೊಂಡಿದ್ದು, ಈಗ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಂತ ಇಲ್ಲಿ ಚಿರು ಹೇಳ್ತಾರೆ. ತುಂಬ ಇಷ್ಟ ಆಯಿತು ಚಿರು ಅವರೇ, ಥ್ಯಾಂಕ್ ಯು ಸೋ ಮಚ್, ನನಗೋಸ್ಕರ ತೊಗೊಂಡಿದ್ದೀರಲ್ವ ಅಂತ ದಿಶಾ ಹೇಳ್ತಾರೆ. ಅಯ್ಯೋ ದಿಶಾ ಅವರೇ, ನಿಮಗೋಸ್ಕರ ತಗೊಂಡಿದ್ದಲ್ಲ, ನಾನು ದೀಪಗೋಸ್ಕರ ತೊಗೊಂಡಿದ್ದು ಅಂತ ಮನಸ್ಸಲ್ಲೇ ಹೇಳ್ತಾರೆ. ನೀವು ದೀಪ ಅಂತ ನನಗೆ ಗೊತ್ತಲ್ವಾ, ಅದಕ್ಕೆ ತೊಗೊಂಡಿದ್ದೀನಿ ಅಂತ ಚಿರು ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಸೌಂದರ್ಯ ಬೇಜಾರಲ್ಲಿ ಇರೋದನ್ನು ನೋಡಿಬಿಟ್ಟು ಚಿರು ಅತ್ತೆ ಅಲ್ಲಿಗೆ ಬರ್ತಾರೆ. ಅಲ್ಲ ಸೌಂದರ್ಯ, ನೀನು ನೋಡ್ತಾ ಇದ್ರೆ ಅಯ್ಯೋ ಅನಿಸ್ತಾ ಇದೆ, ಪಾಪ ಅನ್ನಿಸ್ತಾ ಇದೆ. ಇವಾಗ ನೋಡ್ತಾ ಇದೆಯಾ, ಕಾಲ ಎಷ್ಟು ಬದಲಾಯ್ತಲ್ವಾ, ಇಷ್ಟೊಂದು ಬದಲಾಗುತ್ತೆ ಅಂತ ನಾವು ಊಹೆನೇ ಮಾಡ್ಕೊಂಡಿರಲಿಲ್ಲ. ಇಷ್ಟು ದಿನ ನೀನು ಹೇಳ್ದಾಗ ಕೇಳಿಕೊಂಡು ಬಿದ್ದಿದ್ದೆ, ಆದರೆ ಈಗ ತಪ್ಪು, ನಿನ್ನ ಪ್ಲ್ಯಾನೇ ಉಲ್ಟಾಗೋಯ್ತಲ್ಲ ಸೌಂದರ್ಯ. ನೀನು ನೋಡ್ತಾ ಇದ್ರೆ ಅಯ್ಯೋ ಅನಿಸುತ್ತೆ. ಇಷ್ಟು ದಿನ ನನ್ನನ್ನು ಹೇಗೆ ಸತಾಯಿಸ್ತಾ ಇದೆಯೋ, ಇನ್ಮೇಲೆ ನಿನಗೆ ಸತಾಯಿಸಕ್ಕಂತನೇ ಆ ದಿಶಾ ಬಂದಿದ್ದಾಳೆ ಅಂತ ಕಾಣಿಸುತ್ತೆ. ಇನ್ಮೇಲೆ ನಿಂದೇನು ರಾಜ್ಯಭಾರ ಇಲ್ಲ, ಎಲ್ಲ ಆ ದಿಶಾನೇ ನೋಡ್ಕೊತಾಳೆ ಹೇಗಿದೆ ಅಂತ ಇಲ್ಲಿ ಹೇಳ್ಕೊಂಡು ನಗ್ತಾ ಇರ್ತಾರೆ. ಆಗ ಸೌಂದರ್ಯ ಮೇಲೆ ಈ ಕಡೆ ಬಂದು ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊತಾರೆ ಚಿರು ಅತ್ತೆ. ನೋಡು ಸೌಂದರ್ಯ, ಇಷ್ಟು ದಿನ ನೀನು ಹೇಳ್ದಾಗ ನಡೀತಿತ್ತು, ಆದರೆ ಇನ್ಮೇಲೆ ಬೇರೆ, ನೀನು ಹೇಳ್ದಾಗೆ ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಯಾಕಂದರೆ ಇವತ್ತೇ ನೋಡ್ತೀಯಲ್ವಾ ದಿಶಾನಿಂದರೆ ಚಿರು ಏನೆಲ್ಲ ಹೇಳಿದಾನೆ ಅಂತ. ಇವಾಗಾದರೂ ಅರ್ಥ ಆಯ್ತಾ ನಿನ್ನ ಬೆಲೆ ಏನಿದ್ರು ಮೂಲೆ ಗುಂಪು ಇನ್ಮೇಲೆ ನೀನು ಯಾವ ಲೆಕ್ಕಕ್ಕೂ ಬರಲ್ಲ ಕಣೆ. ಅಷ್ಟೇ ಅಲ್ಲ, ದಿಶಾ ಮತ್ತು ಚಿರು ಆದಷ್ಟು ಬೇಗ ಮಗುಗೂ ಕೂಡ ಜನ್ಮ ಕೊಡ್ತಾರೆ. ಆಮೇಲೆ ಈ ಎಲ್ಲ ಆಳ್ವಿಕೆ ಆ ದಿಶಾನಿಂದನೇ ನಡೆಯುತ್ತೆ. ದಿಶಾ ಹೇಳಿದ್ದೇ ಸರಿ ಅಂತ ಇದ್ದಾನಲ್ವ ನಮ್ಮ ಚಿರು, ಅಂದಮೇಲೆ ದಿಶಾ ಹೇಳ್ದಾಗೆ ಈ ಮನೆಯೂ ಕೂಡ ನಡೆಯುತ್ತೆ. ನಿನ್ನ ಸಾಮ್ರಾಜ್ಯ ಏನಿದ್ರು ಮೂಲೆ ಗುಂಪು. ಇಷ್ಟು ದಿನ ನನ್ನ ಮುಂದೆ ನಿನ್ನ ಆಟ ನಡೀತಿತ್ತು, ಇನ್ಮೇಲೆ ನನ್ನ ಮುಂದೆನೂ ಕೂಡ ನಿನ್ನ ಆಟ ನಡೆಯಲ್ಲ ಸೌಂದರ್ಯ. ನೀನು ನೋಡ್ತಾ ಇದ್ರೆ ಅಯ್ಯೋ ಅನ್ನಿಸ್ತಾ ಇದೆ. ಇಂಥ ಗತಿ ಬರಬಾರ್ದಿತ್ತು. ನೀನು ಅಂದ್ಕೊಂಡಿದ್ದೇನೋ ದಿಶಾನ ಮದುವೆ ಮಾಡ್ಕೊಂಡು ಬಂದರೆ ಎಲ್ಲ ನಾನು ಹೇಳ್ದಾಗೆ ಆಗುತ್ತೆ ಅಂದ್ಕೊಂಡೆ, ಆದರೆ ಇಲ್ಲಿ ನಡೀತಾ ಇರೋದೇ ಬೇರೆ. ನೀನು ಅಂದ್ಕೊಂಡಾಗೆ ಏನೂ ಆಗ್ತಾ ಇಲ್ಲ, ಆದರೆ ದಿಶಾ ಅಂದ್ಕೊಂಡಾಗೇ ಪ್ರತಿಯೊಂದು ಕೆಲಸ ಆಗಿರ್ಬೋದು, ಪ್ರತಿಯೊಂದು ದಿಶಾನಿಂದನೇ ಆಗ್ತಾ ಇದೆ. ಇನ್ಮೇಲೆ ಈ ಮನೆ ಸಾಮ್ರಾಜ್ಯ ದಿಶಾ ಹೆಸರಿಗೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ನೀನಂತೂ ಈ ಮನೆ ಮೂಲೆ ಗುಂಪಾಗಿದ್ದೆ ಬಿಡು. ಇಷ್ಟು ದಿನ ನಿನ್ನ ಆಟ ನಡೀತಿತ್ತು, ಇನ್ಮೇಲೆ ದಿಶಾ ಆಟ ನಡೆಯುತ್ತೆ ಸೌಂದರ್ಯ ಅಂತ ಹೇಳಿ ನಗ್ತಾರೆ. ಏನು ನಿಂದು ಕೂಡ ನಡೆಯ ಇಲ್ಲ ಅಂತ ಹೇಳಿ ನಗ್ತಾ ಇರ್ತಾರೆ. ಆಗ ಸೌಂದರ್ಯ ಹಳೆದನ್ನು ನೆನ್ಪು ಮಾಡ್ಕೊತಾರೆ. ಆವತ್ತು ಇಲ್ಲಿ ದಿಶಾ ಹೊಡೆಯೋಕೆ ಹೋದಾಗ ದಿಶಾನೇ ಸೌಂದರ್ಯ ಕೆನ್ನೆಗೆ ಕೈ ಮಾಡಿರೋದು ನೆನಪು ಮಾಡ್ಕೊತಾ ಇರ್ತಾರೆ. ಆಗ ಬರಲ್ಲ ಸೌಂದರ್ಯ, ಜಾಸ್ತಿ ಯೋಚನೆ ಮಾಡಬೇಡ, ಆದಷ್ಟು ಬೇಗ ದಿಶಾನು ಕೂಡ ಒಂದು ಮಗುನ ಕೊಡ್ತಾಳೆ, ಆ ಮಗುನ ಆಟ ಆಡಿಸ್ಕೊಂಡು ಮೂಲೆ ಗುಂಪಾಗಿರೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಂತ ಸೌಂದರ್ಯ ಕಿರ್ಚಾಡ್ತಾರೆ. ಇರೋ ಬರೋ ವಸ್ತುಗಳನ್ನೆಲ್ಲ ಎಸಿತಾ ಇರ್ತಾರೆ. ಏನು ಆಗ್ತಾ ಇದೆ ಮನೆಯಲ್ಲಿ, ನನ್ನ ಎದುರಿಗೆ ಮಾತಾಡುವಷ್ಟು ಧೈರ್ಯ ಬಂದುಬಿಡ್ತಾ ಇವಳಿಗೆ. ಇಷ್ಟು ದಿನ ನಾನು ಹೇಳ್ದಾಗ ಕೇಳ್ಕೊಂಡಿದ್ಲು, ಈಗ ಆ ದಿಶಾ ಬಂದ್ಲು ಅಂತ ದಿಶಾ ಪರವಾಗಿ ಮಾತಾಡ್ತಾ ಇದ್ದಾಳಲ್ಲ. ದಿಶಾ ನೀನಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ. ನೀನು ನಾನು ಹೇಳೋದು ಕೇಳಿಕೊಂಡು ಈ ಮನೆಯಲ್ಲಿ ಬಿದ್ದಿರ್ತೀಯ ಅಂದ್ಕೊಂಡಿದ್ದೆ, ಆದರೆ ನೀನು ನನ್ನ ಚಿರುನೇ ಬುಟ್ಟಿಗೆ ಹಾಕ್ಕೊತಾ ಇದೆಯಾ. ಚಿರು ನಾನು ಹೇಳಿದ್ದನ್ನು ಯಾವುದೇ ಕಾರಣಕ್ಕೂ ಅವನು ತಪ್ಪೋದಿಲ್ಲ, ಆದರೆ ಈಗ ನೀನು ಹೇಳಿದ್ದನ್ನು ಕೇಳ್ತಾ ಇದ್ದಾನೆ ಅಂದರೆ ಅದು ಏನು ಮೋಡಿ ಮಾಡಿದ್ಯಾ ನನಗೆ ಗೊತ್ತಿಲ್ಲ, ಮನೆಯವರು ಎಲ್ಲರಿಗೂ ಮೋಡಿ ಮಾಡಿದ್ಯಾ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಸೌಂದರ್ಯ ಕೋಪ ಮಾಡ್ಕೊತಾರೆ. ಈ ಕಡೆ ಸಂಜನಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ನರಸಿಂಹನ ವರ್ತನೆ ನೋಡಿಬಿಟ್ಟು, ನರಸಿಂಹಂಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇಲ್ವಾ, ಅದನ್ನು ನಾನು ಸಾಬೀತು ಮಾಡಲೇಬೇಕು, ನಿಜವಾಗ್ಲೂ ಕನ್ನಿಕಾ ಮೇಲೆ ಪ್ರೀತಿ ಇದೆಯಾ
ಹಾಗೆ ಎಲ್ಲರೂ ಕೂಡ ಕನ್ನಿಕಾನೇ ಹೊಗಳ್ತಾ ಇದ್ದಾರಲ್ವ, ಅಂದರೆ ನರಸಿಂಹನ ಮನಸ್ಸಲ್ಲಿ ನಾನು ಇದ್ದೀನಾ ಇಲ್ವಾ ಅನ್ನೋದನ್ನು ತಿಳ್ಕೊಬೇಕು ಅಂತ ಈ ಕಡೆ ಸಂಜನಾ ಒಂದು ಪ್ಲ್ಯಾನು ಕೂಡ ಮಾಡ್ತಾ ಇರ್ತಾರೆ. ಮತ್ತು ಈ ಕಡೆ ಇಲ್ಲಿ ನರಸಿಂಹ ಅಂತೂ ನೀಟಾಗಿ ಓದ್ಕೊಂಡು ಈ ಸತಿ ಆದರೂ ನಾನು ಅಂದ್ಕೊಂಡಿರೋ ಗುರಿ ಮುಟ್ಟಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಹಾಗೆ ಮತ್ತೆ ಈ ಕಡೆ ಇಲ್ಲಿ ಚಿರು ಮತ್ತು ದಿಶಾ ತುಂಬ ಖುಷಿಯಾಗಿರ್ತಾರೆ. ಮತ್ತು ಇಲ್ಲಿ ಸೌಂದರ್ಯ ಮಾತ್ರ ಇಲ್ಲ, ಯಾವುದೇ ಕಾರಣಕ್ಕೂ ಅವಳು ಹೇಳ್ದಂಗೆ ನಡೆಯಲ್ಲ, ಯಾವುದೇ ಕಾರಣಕ್ಕೂ ದಿಶಾ ಮಗು ಆಗಬಾರ್ದು, ಅವಳಿಗೆ ಮಗು ಆಗೋಕ್ಕೆ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ತೊಟ್ಲು ತೂಗೋಕ್ಕೆ ನಾನಂತೂ ಅವಕಾಶ ಮಾಡಿಕೊಡಲ್ಲ ಅಂತ ಸೌಂದರ್ಯ ಕೋಪ ಮಾಡ್ಕೊತಾ ಇರ್ತಾರೆ. ಈ ಕಡೆ ದೀಪ ಇಲ್ಲಿ ಸೌಂದರ್ಯ ಬಗ್ಗೆ ಎಲ್ಲ ಸತ್ಯನೂ ಚಿರು ಮುಂದೆ ಹೇಳಿ ತಾನೇ ದೀಪ ಅನ್ನೋದನ್ನು ಸಾಬೀತು ಮಾಡಬೇಕು ಅಂತ ಹೊರಟಿರ್ತಾರೆ. ಮುಂದೆ ಏನಾಗುತ್ತೆ, ಕೊನೆಗೂ ಇಲ್ಲಿ ದಿಶಾ ಅಂದರೆ ದೀಪ ಪ್ಲಾನೇ ಸಕ್ಸಸ್ ಆಗ್ತಾ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.